Hello everyone, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಫುಡಿ ಅವನ್ ಹಿಮಾಲಯನ್. ಸೊ ಬನ್ನಿ ಇವತ್ತು ನಾನು ನನ್ನ ಹಿಮಾಲಯನ್ ಜೊತೆ ಶೋರೂಮಿಗೆ ಹೋಗ್ತಾ ಇದ್ದೀನಿ. ಸೊ ಇದಕ್ಕೊಂದು ರೀಸನ್ ಇದೆ, ಏನು ಅಂತ ರೈಡ್ ಹೋಗ್ತಾ ನಿಮಗೆಲ್ಲ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ ಇವಾಗ. ಸೊ ಲೆಟ್ಸ್ ಗೋ. ಇದು ನನ್ನ ಮೊದಲನೇ ವ್ಲಾಗು. ತುಂಬ ದಿನದಿಂದ ಆಸೆ ಇತ್ತು ಸ್ಟಾರ್ಟ್ ಮಾಡಬೇಕು ವ್ಲಾಗ್ನ ಅಂತ. ಸೊ ಅದಕ್ಕೆ ಟೈಮು ಈಗ ಕೂಡ ಬಂದಿದೆ. ಓಕೆ ನಾನು ನಿಮಗೆ ಹೇಳಿದೆ ಇವಾಗ ನಾನು ಶೋರೂಮಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಏನಕ್ಕೆ ಅಂದರೆ, ಸೊ 2 days ಬ್ಯಾಕು ನಾನು ನನ್ನ ಇದೇ ಹಿಮಾಲಯನಲ್ಲಿ ಒಂದು ಕ್ರ್ಯಾಶ್ ಆಯಿತು, ಆಕ್ಸಿಡೆಂಟ್. ಲೈಕ್ ಇಟ್ ವಾಸ್ ಸಂಡೇ ನೈಟ್. ಹೋಗ್ಬೇಕಾದ್ರೆ ತುಂಬ ಒಂದು 60-80 ಗಾಡಿ. ಇಟ್ ವಾಸ್ ರೋಡ್ ತುಂಬ ಖಾಲಿ ಇತ್ತು, ಬಟ್ ಸಡನ್ನಾಗಿ ನಾಯಿ ಅಡ್ಡ ಬಂದಿದ್ದರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ರಾಶ್ ಆಗಿಬಿಡ್ತು. ತುಂಬಾ ಬೇಜಾರಾಯಿತು. ಬಿಕಾಸ್ ನನ್ನ 7,000 ಲೈಕ್ ಅರೌಂಡ್ 6 ಮಂತ್ ಆಯಿತು ಗಾಡಿ ತೊಗೊಂಡು. 7,000 ಕಿಲೋಮೀಟರ್ಸ್ನ ಓಡಿಸಿದ್ದೆ ಗಾಡಿಯಲ್ಲಿ. ಒಂದೇ ಒಂದು ಸಣ್ಣ ಸ್ಕ್ರ್ಯಾಚ್ ಆಗಿರ್ಬೋದು, ಕ್ರ್ಯಾಶ್ ಆಗಿರ್ಬೋದು, ಏನೂ ಮಾಡಿದ್ದಿಲ್ಲ. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೆ. ಬಟ್ ಸಂಡೇ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ತುಂಬ ಬೇಜಾರಾಯಿತು ಮನಸ್ಸಿಗೆ. ಸೊ ಅದನ್ನೇ ಒಂದು ಛಲವಾಗಿ ಇಟ್ಕೊಂಡು ನಾನು ಇವಾಗಲೇ ಸ್ಟಾರ್ಟ್ ಮಾಡಬೇಕು ವ್ಲಾಗಿಂಗ್ನ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಬಟ್ ಒಂದು ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರ್ಯಾಶ್ ಆದಮೇಲೆ ಗಾಡಿನ ಇದೇ ಹಿಮಾಲಯನ್ನ ಒಂದೇ ಪೀಸಲ್ಲಿ ಮನೆಗೆ ತೊಗೊಂಡು ಹೋಗಿದ್ದೀನಿ. ಅದು ಬೇರೆ ಗಾಡಿ ಆಗಿದ್ರೆ ಡೆಫಿನೆಟ್ಲಿ ಐ ವುಡ್ ಸೇ ಒಂದು ಪೀಸಲ್ಲಿ ಗಾಡಿ ಮನೆಗೆ ಹೋಗ್ತಾ ಇರಲಿಲ್ಲ. ನಿಮಗೆ ಕ್ರ್ಯಾಶ್ ವೀಡಿಯೋಸು, ಕ್ರ್ಯಾಶ್ ಸ್ಪಾಟ್ನು ವಿಡಿಯೋ ಹಾಕ್ತೀನಿ ನಿಮಗೆ. ಸೊ ನೋಡ್ಕೊಬನ್ನಿ, ಗೊತ್ತಾಗುತ್ತೆ ನಿಮಗೇನೆ. ಸೊ ಕ್ರ್ಯಾಶ್ ವಿಡಿಯೋ ನೋಡ್ಕೊಬಂದ್ರಿ ನೀವು, ಗೊತ್ತಾಗಿದೆ ಎಷ್ಟು ಸಿವಿಯರ್ ಆಗಿ ಕ್ರ್ಯಾಶ್ ಆಗಿತ್ತು ಅಂತ. ಸೊ ನಾನು ನನ್ನ ಪಿಲಿಯನ್ ಇಬ್ಬರು ಕೂಡ ರೈಡ್ ಮಾಡ್ತಾ ಇದ್ವಿ ಗಾಡಿಯಲ್ಲಿ. ಕ್ರ್ಯಾಶ್ ಆದಾಗ ಇಬ್ರಿಗೂ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾದ್ವಿ. ಬಿಕಾಸ್ ಗಾಡಿ ಬಿದ್ದ ತಕ್ಷಣ ಒಂದು 10-15 feet ಸ್ಲೈಡ್ ಡೌನ್ ಆಗಿದೆ. ನಾವು ಹಂಗೆ ಸ್ಲೈಡ್ ಆಗ್ತಾ ಹೋದ್ವಿ, ಜಸ್ಟ್ ಸ್ಕ್ರ್ಯಾಚಸ್ಸಿಂದ, ಯಾವುದೇ ಫ್ರ್ಯಾಕ್ಚರ್ ಇಲ್ದರೆ. ಸೊ ನಾವು ಸೇವ್ ಆದ್ವಿ. ಸೊ ಇಟ್ಸ್ ವೆರಿ ಲಕ್ ಅಂತಲೂ ಹೇಳ್ಬೋದು. ಮಾತ್ರ ಗಾಡಿ ನೀವು ನೋಡಿರ್ಬೋದು, ರೈಟ್ ಸೈಡಿಗೆ ಬಿತ್ತು ಗಾಡಿ. ಡ್ಯಾಮೇಜಸ್ ಸ್ವಲ್ಪನೇ ಆಗಿರೋದು. ಆ ಸ್ಪಾಟಲ್ಲೂ ಅಷ್ಟೇ ಯಾವುದೇ ಥರ ಪಾರ್ಟ್ಸ್ ಉದ್ರೋಗಿಲ್ಲ ಗಾಡಿದು. ಸೊ ದಟ್ ಈಸ್ ವೈ ಹಿಮಾಲಯನ್ ಅಂತ ಹೇಳ್ಬೋದು. ಸೊ ಆ ಕ್ರ್ಯಾಶ್ ಆದಮೇಲೆ ಇನ್ನೂ ಗಾಡಿ ಓಡಿಸ್ಕೊಂಡೇ ಹೋಗ್ತಾ ಇದ್ದೀನಿ. ಇನ್ನು ಶೋರೂಮಿಗಾಗಲಿ ಎಲ್ಲಿಗೂ ಬಿಟ್ಟಿಲ್ಲ ಗಾಡಿ ರಿಪೇರಿಗೆ. 2 days ಆಗಿದೆ, ನೋಡ್ಬೋದು. ಇನ್ನು ಇದೇ ಗಾಡಿ ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದರಿಂದನೇ ನೀವು ಅರ್ಥ ಮಾಡ್ಕೋಬೋದು ವೈ ಹಿಮಾಲಯನ್ ಅಂತ. ಸೊ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಏನು ಅಂತ. ಸರ್ಕಸ್ ಮಾಡ್ತಾನ. Okay, let's go. ಓಕೆ, ಸೊ ಮತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಗಾಡಿಯಲ್ಲಿ ಫ್ರಂಟ್ ರೈಟ್ ಸೈಡ್ದು ಇಂಡಿಕೇಟರ್ ಕೂಡ ಬಿಡೋಗಿತ್ತು. ಓಕೆನಾ, ಕ್ರ್ಯಾಶ್ ಆದಾಗ. ಸೊ ಇಂಡಿಕೇಟರ್ ಏನಾಗಿದೆ ಅಂದರೆ, ಸೊ ಇಟ್ ವಾಸ್ ನಾಟ್ ಬ್ರೋಕ್, ಒಡೆದೋಗಿಲ್ಲ, ಅದು ಡಿಸ್ಮ್ಯಾಂಟಲ್ ಆಗಿದೆ ಅಷ್ಟೇ. ಓಕೆನಾ, ಇಂಡಿಕೇಟರ್ ಕೂಡ ಡಿಸ್ಮೆಂಟಲ್ ಆಗಿತ್ತು. ಸೊ ಮತ್ತೆ ಫೂಟ್ ರೆಸ್ಟ್ ಎಲ್ಲ ಸ್ಕ್ರಾಚ್ ಆಗಿದ್ದು ನೀವು ನೋಡಿದ್ರೆ. ಸೊ ಯಾವುದೇ ಥರ ಪಾರ್ಟ್ಸ್ ಆಚೆ ಬಂದಿಲ್ಲ. ಇಂಡಿಕೇಟರ್ ಆಚೆ ಬಂದಿತ್ತು, ಜಸ್ಟ್ ಡಿಸ್ಮೆಂಟಲ್ ಆಗಿತ್ತು. ಸೊ ನಾನು ಅದನ್ನ ಪ್ಲಗ್ ಔಟ್ ಮಾಡಿ ತೆಗ್ದಿಟ್ಟೆ. ಬಿಕಾಸ್ ಮತ್ತೆ ಅದು ಕಲ್ಸ್ಕೊಂಡು ಬಿದ್ದು ಹೊಡೆದೋಕ್ಕಿಂತ ನಾನು ಸುಮ್ಮನೆ ರಿಟರ್ನ್ ಅದನ್ನ ಫಿಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇಂಡಿಕೇಟರ್ನ ನಾನು ತೆಗ್ದಿಟ್ಟಿದ್ದೆ. ಅದನ್ನ ಮತ್ತೆ ಫಿಟ್ ಮಾಡಿಸ್ಕೊಂಡು ಕೂಡ ಇದ್ದೀನಿ.
ಈಗ ಆಚೆ ಒಂದು ಗ್ಯಾರೇಜ್ ಅಲ್ಲಿ ಫಿಟ್ ಮಾಡಿಸ್ಕೊಂಡ್ರೆ ಅದನ್ನ. ಸೊ ದೇರ್ ವಾಸ್ ನೋ ಇಶ್ಯೂ. ನೋಡಿ ಲೈಕ್ ಇದರಿಂದನೇ ತಿಳ್ಕೊಬಹುದು ನೀವು, ಒಂದು ಕ್ರಾಶ್ ಆದಾಗ ಇಂಡಿಕೇಟರ್ ಕೂಡ ಹೊಡಿದೇ ಇರೋ ತರ ಸೊ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಡಿಸ್ಮ್ಯಾಂಟಲ್ ಆಗಿತ್ತು ಅಷ್ಟೇ ಇಂಡಿಕೇಟರು. ಸೊ ಇದರಿಂದನೇ ತಿಳ್ಕೊಬಹುದು ಹಿಮಾಲಯನ್ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡು, ಯಾಕೆ ಇಷ್ಟೊಂದು ಬೆಲೆ ಕೊಡ್ತೀವಿ. ವೈ ಹಿಮಾಲಯನ್ ಅಂತ ಕೇಳ್ತಾರಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ, ಅವ್ರಿಗೆ ಶೇರ್ ಮಾಡಿ ವಿಡಿಯೋನ, ಗೊತ್ತಾಗುತ್ತೆ ಏನಕ್ಕೆ ಹಿಮಾಲಯನ್ದು ಪವರ್ ಏನು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಗಾಡಿ ಕಾಣಿಸ್ತಾ ಇದೆ. ಸೊ ಲೆಫ್ಟ್ ಸೈಡಲ್ಲಿ ಟ್ಯಾಂಕ್ ಗಾರ್ಡು ಸ್ವಲ್ಪ ವೈಡ್ ಆಗಿದೆ, ರೈಟ್ ಸೈಡಲ್ಲಿ ಒಳಗೆ ಬಂದ್ಬಿಟ್ಟಿದೆ. ಸೊ ಅದು ಒಂದು ಕ್ರ್ಯಾಶ್ ಟು ಇಂಪ್ಯಾಕ್ಟು ನೀವು ವಿಡಿಯೋದಲ್ಲಿ ನೋಡಿದ್ರಿ ಅವಾಗ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಥರ ಡ್ಯಾಮೇಜಸ್ ಆಗಿಲ್ಲ ಗಾಡಿಗೆ. ಸೊ ಗಾಡಿ ಎತ್ತಿದ ತಕ್ಷಣ ಒಂದೇ ಸೆಲ್ಫಲ್ಲಿ ಸ್ಟಾರ್ಟ್ ಆಗಿದೆ ಗಾಡಿ. ಥಿಂಕ್ ಮಾಡಿ ನೀವೇನೆ, ಗಾಡಿ ಅಷ್ಟು ಕ್ರಾಶ್ ಆದಮೇಲೆ ಎತ್ತಿದ ತಕ್ಷಣ ಒಂದೇ ಸೆಲ್ಫಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ಅದೇ ಗಾಡಿ ತಗೊಂಡು ನಾನು ಮನೆಗೆ ಹೋಗಿದ್ದೀನಿ. ಬಟ್ ಡೆಫಿನೆಟ್ಲಿ ಹೇಳ್ತೀನಿ, ಬೇರೆ ಗಾಡಿ ಆಗ್ಬಿಟ್ಟಿದ್ರೆ ನಿಜವಾಗ್ಲೂ ಒಂದು ಪೀಸಲ್ಲಿ ಗಾಡಿ ಹೋಗ್ತಾ ಇರ್ತಿಲ್ಲ. ಸೊ ಪಾರ್ಟ್ಸ್ ಎಲ್ಲ ಉದುರ್ಕೊಂಡು ಹೋಗಿ, ಗಾಡಿ ಎಲ್ಲ ಹೊಡೆದೋಗಿ ನಾನು ಸೀದಾ ಶೋರೂಮಿಗೋ ಅಥವಾ ಟೋ ಮಾಡ್ಕೊಂಡು ಗಾಡಿ ಹೋಗ್ಬೇಕಿತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್ ವಿತ್ ದಿಸ್ ಹಿಮಾಲಯನ್. ದಟ್ಸ್ ವೈ ಹಿಮಾಲಯನ್ ಮೇಲಿರೋ ಲವ್ ಯಾವತ್ತೂ ಕಮ್ಮಿ ಆಗಲ್ಲ ರೀ. ಸೊ ಅದಕ್ಕೋಸ್ಕರನೇ ಇವಾಗ ಕ್ರಾಶ್ ಆಗಿದ್ರಿಂದ ಸೊ ಗಾಡಿನ ರೆಡಿ ಮಾಡಿಸ್ಬೇಕಲ್ವಾ, ನಿಮಗೂ ಗೊತ್ತು ಏನೇನು ಡ್ಯಾಮೇಜ್ ಆಗಿದೆ ನೋಡಬೇಕು. ಶೋರೂಮಿಗೆ ಬಿಡೋಕ್ಕೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಗಾಡಿನ. ಸೊ ಇದನ್ನು ಹೇಳ್ಬಿಡ್ತೀನಿ ನಿಮಗೆ, ಏನಂದರೆ ಗಾಡಿಯಲ್ಲಿ ಸೊ ನಾನು ಅಪ್ಗ್ರೇಡ್ ಅಂತಲೂ ಹೇಳಲ್ಲ. ಜಸ್ಟ್ ನಾನು ಗಾಡಿಗೆ ಆಕ್ಸೆಸರೀಸ್ ಅಂದರೆ ನಕಲ್ ಗಾರ್ಡ್ ಹಾಕ್ಸಿದ್ದೀನಿ. ಸೊ ಒಂದು ಟಾಪ್ ಬಾಕ್ಸು PPF ಅಷ್ಟೇ ಹಾಕ್ಸಿರೋದು. ನಾಟ್ ಇವನ್ ಕ್ರಾಶ್ ಗಾರ್ಡ್, ಬ್ಯಾಶ್ ಪ್ಲೇಟ್, ಸಮ್ ಗಾರ್ಡ್ ಏನೂ ಹಾಕ್ಸಿಲ್ಲ. ಫೋಕ್ಸ್ ಸ್ಲೈಡರ್ಸ್ ಏನೂ ಹಾಕ್ಸಿಲ್ಲ. ಸೊ ಇಟ್ ವಾಸ್ ಲೈಕ್ ನೇಕ್ಡ್ ಓನ್ಲಿ, ಆಯಿತಾ. ಸೊ ಅದರಲ್ಲೂ ನಮ್ಮ ಹಿಮಾಲಯನ್ ಕ್ರಾಶ್ ಆದಾಗ ಅಷ್ಟು ಲೋ ಇಂಪ್ಯಾಕ್ಟ್ ಆಗಿದೆ ಗಾಡಿಗೆ ಅಂದರೆ ಸೊ ನೀವೇ ಥಿಂಕ್ ಮಾಡ್ಬೋದು ಸ್ಟಾಕ್ ಗಾಡಿಯಲ್ಲಿ ಇನ್ನೆಷ್ಟು ಲೈಕ್ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಹಿಮಾಲಯನ್ ಅವರು ಅಂತ. ಸೊ ಆ್ಯಕ್ಚುಲಿ ಹೇಳ್ತೀನಿ, ಹ್ಯಾಂಡಲ್ ಬಾರು ಮುಂಚೆನೇ ಬೆಂಡ್ ಆಗಿತ್ತು ನಂದು. ಬಿಕಾಸ್ ಹಿಮಾಲಯನ್ ತುಂಬ ವೆಯ್ಟ್ ಇರೋದ್ರಿಂದ ನಾನು ಗಾಡಿನ ಯೂಟರ್ನ್ ಮಾಡಬೇಕಾದ್ರೆ ಕಂಟ್ರೋಲಿಗೆ ಸಿಗ್ತಾ ಇರಲಿಲ್ಲ. ಗಾಡಿ ಲೈಕ್ ಮಲ್ಕೊಬಿಡ್ತಾ ಇತ್ತು ರೈಟ್ ಸೈಡಿಗೆ ಒಂದೇ ಸಲ. ಸೊ ಆ ಥರ ಬಿದ್ದು 1-2 ಸಲ ಹ್ಯಾಂಡಲ್ ಬಾರ್ ಬೆಂಡ್ ಆಗಿತ್ತು. ಮತ್ತು ಮೊನ್ನೆ ಕ್ರಾಶ್ ಆದಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಹ್ಯಾಂಡಲ್ ಬಾರಿಗೆ ಆಗಿರೋದು. ಸೊ ಹ್ಯಾಂಡಲ್ ಬಾರಿಗೆ ಆದಾಗ ಹ್ಯಾಂಡಲ್ ಬಾರ್ ಬೆಂಡ್ ಆಗಿತ್ತು. ಸೊ ಅದನ್ನು ನಾನು ಲೋಕಲ್ ಗ್ಯಾರೇಜಲ್ಲಿ ಹಂಗೆ ಸ್ವಲ್ಪ ಸ್ಟ್ರೈಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಮತ್ತು ಈ ನಕಲ್ ಗಾರ್ಡು ನಾನು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು, ಯಾವುದೇ ಬ್ರ್ಯಾಂಡೆಡ್ ಅಲ್ಲ ಇದು. ಸೊ ನೋಡಿರ್ಬೋದು ಈ ಕಡೆ ರೈಟ್ ಸೈಡ್ ಇಂಪ್ಯಾಕ್ಟ್ ಆಗಿರೋದು. ಇನ್ನು ಕೂಡ ನಕಲ್ ಗಾರ್ಡ್ ಒಂಚೂರು ಬೆಂಡ್ ಆಗಿಲ್ಲ. ಬಿದ್ದಿರೋ ಇಂಪ್ಯಾಕ್ಟಿಗೆ ನಟ್ಟು ಲೂಸ್ ಆಗಿ ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ. ಸೊ ನಕಲ್ ಗಾರ್ಡ್ ಇತ್ತಿಲ್ಲ ಅಂದಿದ್ರೆ ತುಂಬ ಎಫೆಕ್ಟ್ ಆಗ್ತಿತ್ತು. ಇಲ್ಲಿ ಡ್ಯಾಮೇಜಸ್ ಆಗ್ತಾಯಿತ್ತು. ಇಲ್ಲಿ ನಮ್ಮದು ಬ್ರೇಕ್ ಲಿವರ್ ಏನಿದೆ ಸೊ ಅದು ಕಟ್ಟಾಗೋ ಚಾನ್ಸಸ್ ಹೆವಿ ಇರ್ತಿತ್ತು. ನಿಮ್ಗೆ ಗೊತ್ತು, ಬ್ರೇಕ್ ಲಿವರ್ ರಾಯಲ್ ಎನ್ಫೀಲ್ಡಲ್ಲಿ ಯಾವುದೇ ಐಟಮ್ಸು ಲೋ ಕಾಸ್ಟ್ ಇಲ್ಲ, ಹೈ ಕಾಸ್ಟೇ. ಸೊ ಇದು ನಕಲ್ ಗಾರ್ಡ್ ಇದ್ದಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಡ್ಯಾಮೇಜಸ್ ಆಗ್ತಾಯಿತ್ತು. ಇದು ತುಂಬ ಕಡಿಮೆ ಬೆಲೆದೆ ನಕಲ್ ಗಾರ್ಡು, ಬಟ್ ಸ್ಟಿಲ್ ಹೈ ಇಂಪ್ಯಾಕ್ಟ್ ಅಂತ ಹೇಳ್ತೀನಿ, ಒಳ್ಳೆ ಪರ್ಚೇಸ್ ಅಂತ ಹೇಳ್ತೀನಿ ನಿಮಗೆ. ನಿಮಗೆ ಇದ್ರ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಬಟ್ ಆದರೂ ಏನೇ ಹೇಳಿ ಕ್ರಾಶ್ ಆದ್ಮೇಲೂ ತುಂಬ ಜನ ಹೇಳಿದ್ರೆ ಗಾಡಿ ಫಸ್ಟ್ ಸೈಡಿಗೆ ಹಾಕ್ಬಿಡು, ಮುಟ್ಲೇ ಬೇಡ ಗಾಡಿನ, ಅದು ಇದು ಅಂತ. ಬಟ್ ನಾನು ಆದ್ರೂ ಛಲ ಬಿಡ್ದೇನೆ ಗಾಡಿ ಸೈಡಿಗೆ ಹಾಕ್ದಲ್ಲೇ ಅದೇ ಗಾಡಿನ 2 days ಇಂದ ಓಡಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಏನ್ ಧೈರ್ಯದ ಮೇಲೆ ಗೊತ್ತಿಲ್ಲ ನಿಜವಾಗ್ಲೂ ನನಗಂತೂ. ಬಟ್ ಆದರೆ ಬಿದ್ಮೇಲಂತೂ ಧೈರ್ಯ ಇನ್ನೂ ಜಾಸ್ತಿ ಆಗಿದೆ. ಗಾಡಿ ಓಡಿಸ್ಬೇಕು ಅನ್ನೋ ಛಲ ಇನ್ನೂ ಜಾಸ್ತಿ ಆಗಿದೆ ಹೊತ್ತು ಕಡಿಮೆ ಅಂತೂ ಆಗಲಿಲ್ಲ. ಬಟ್ ಅನ್ನಿಸ್ತು ಕ್ರಾಶ್ ಆಗಿದ್ದೊಂದು 1 hour ತುಂಬ ಫೀಲ್ ಮಾಡ್ಕೊಬಿಟ್ಟೆ. ಸೊ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ಗಾಡಿನ, ಹಿಂಗಾಗ್ಬಿಡ್ತಲ್ಲಪ್ಪ. ಗಾಡಿ ಸೀದಾ ತಗೊಂಡೋಗಿ ನಿಲ್ಲಿಸ್ಬಿಡೋಣ, ಮನೇಲಿ ನಿಲ್ಲಿಸ್ಬೇಡ, ಒಂದು 6 months ತೆಗಿಯೋದೇ ಬೇಡ ಅಂತೆಲ್ಲ ಫೀಲ್ ಮಾಡ್ಕೊ ಬಂದಿದ್ದೆ. ಬಟ್ ಸ್ವಲ್ಪ ಹೊತ್ತಾದಮೇಲೆ ನನಗೆ ರಿಯಲೈಸ್ ಆಯಿತು, ಸೊ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಗಾಡಿ ಬೇಕೇ ಬೇಕು ನನಗೆ ಅಂತ. ಇದು ನನ್ನ ಮೊದಲನೇ ವ್ಲಾಗು.
ಗೊತ್ತಿಲ್ಲ, ಇಟ್ಸ್ ನಾಟ್ ಪರ್ಫೆಕ್ಟ್, ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋ ಪ್ರಾಕ್ಟೀಸ್ ನಥಿಂಗ್. ಸೊ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಸೊ ಹಿಂಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ, ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ ವಿಷಯಗಳನ್ನ ನಿಮ್ಮ ಜೊತೆ. ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಫುಡಿ ಆನ್ ಹಿಮಾಲಯನ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.